ಪ್ರೆಸಿಡೆಂಟ್ ಕಾರ್ ಒಳಗಡೆ ಕೂತ ಮೊದಲ ಕನ್ನಡಿಗ ಯಾರು? ತಾರೇಶ್ ಕುಮಾರ್. ಉದರ್ ಜಾವ್ ತಾಂಗ್ ಕರ್ನೆ ಕೆ ಲಿಯೆ ಆಯಾ. ಹಲೋ, ಹೆಂಗಿದೆ ಡಾರ್ಲಿಂಗ್? ನಮಸ್ಕಾರ ಗೆಳೆಯರೆ, ಎಲ್ಲಾಗಿದ್ದೀರಾ? ವೆಲ್ಕಮ್ ಟು ಡೇ ದ ಡ್ರೀಮ್ ಕನ್ನಡ. ಗಾಯ್ಸ್, ಇವತ್ತು ನಿಮ್ಗೊಂದು ಕ್ರೇಜಿ ಕಾರ್ನ ತೋರಿಸ್ತಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಈ ಥರ ಕಾರು ನೀವು ಲೈಫಲ್ಲಿ ನೋಡೋಕ್ಕಾಗೋದಿಲ್ಲ. ಬನ್ನಿ. ಓ ಮೈ ಗಾಡ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಚೆಕ್ ದಿಸ್ ಔಟ್. ತುಂಬ ಕಾರ್ಗಳಿದ್ದಾವೆ, ಬಟ್ ವಿ ಗಾನ ಫೋಕಸ್ ಆನ್ ದಿಸ್ ಒನ್. ವಾಟ್ ಈಸ್ ದಿಸ್? ಸೊ ಗೈಸ್, ಇದು ಆ್ಯಕ್ಚುಲಿ ರಷ್ಯನ್ ಪ್ರೆಸಿಡೆಂಟ್ ಮಿಖೈಲ್ ಗರ್ಬಾಚೋವ್ ಅವರ ಕಾರು. ಇದು ಆ್ಯಕ್ಚುಯಲ್ ರಷ್ಯನ್ ಪ್ರೆಸಿಡೆಂಟ್ ಅವ್ರ ಕಾರು. ಅವ್ರ ಕಾರ್ನ ದುಬೈ ಅವರು ಪರ್ಚೇಸ್ ಮಾಡಿ ತೊಗೊಂಬಂದಿರೋದು. ಸೊ ರಷ್ಯನ್ ಗೌರ್ಮೆಂಟಿಂದ ಪರ್ಚೇಸ್ ಮಾಡಿ ತೊಗೊಂಬಂದಿರೋದು. ಇದು ತುಂಬ ಕ್ರೇಜಿ ಗುರು. ಒಬ್ಬ ಪ್ರೆಸಿಡೆಂಟ್ ಕಾರ್ ಹೆಂಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇಲ್ಲಿ ಇದು ಯಾವ ಲೋಗೋ ಅಂತ ನಿಮ್ಗೆ ಗೊತ್ತಾ? ಐ ಡೋಂಟ್ ಥಿಂಕ್ ಸೊ. ಇದು ಆ್ಯಕ್ಚುಲಿ ಜಿಲ್ ಅಂತ, ಈ ಕಂಪ್ನಿ ಹೆಸರು ಜಿಲ್ ಅಂತ. ಇದು ರಷ್ಯನ್ ಕಂಪ್ನಿ. ಸೊ ಅಫ್ಕೋರ್ಸ್ ರಷ್ಯಾದವರು ರಷ್ಯನ್ ಕಂಪ್ನಿನೇ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ಆ್ಯಕ್ಚುಲಿ 1993 ಮಾಡೆಲ್. ಬಟ್ ಕ್ರೇಜಿ ಪಾರ್ಟ್ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ವೈಪರ್ಗಳು ನೋಡಿ ಹೆಂಗಿದೆ. ಇಲ್ಲಿ ಹೆಡ್ ಲ್ಯಾಂಪ್ಸಿಗೆಲ್ಲ ಇವಾಗೆಲ್ಲ ನೋಡಿದ್ದೀರಾ, ಅದೊಂಥರ ಡಿಫ್ರೆಂಟ್ ಇರುತ್ತೆ ವೈಪರು. ಈ ವೈಪರ್ ನೋಡಿ, ಒಳ್ಳೆ ಚಿಕ್ಕದು ವೈಪರ್ ಗುರು. ಅದು ಆ್ಯಕ್ಚುಲಿ ಈ ಕಡೆ 2 ಹೆಡ್ ಲ್ಯಾಂಪು, ಈ ಕಡೆ 2 ಹೆಡ್ ಲ್ಯಾಂಪು, ಆ್ಯಂಡ್ ಎರಡಕ್ಕೂ ಕೂಡ ನಿಮಗೆ ವೈಪರ್ ಸಿಗುತ್ತೆ. ಆ್ಯಂಡ್ ಯು ಸಿ ಹಿಯರ್, ಇಲ್ಲಿ ನೋಡಿ, ಇಲ್ಲಿ ಹೆಡ್ ಲ್ಯಾಂಪ್ ಕೂಡ ಟಿಲ್ಟ್ ಆಗುತ್ತೆ. ಬೇಸಿಕಲಿ ಇದು ಟಿಲ್ಟ್ ಆಗುತ್ತೆ. ಓ ಮೈ ಗಾಡ್, ರಷ್ಯನ್ ಪ್ರೆಸಿಡೆಂಟ್ ಕಾರಲ್ಲಿ ಕೂರೋ ಒಂದು ಅವಕಾಶ ನಮ್ಗೆ ಬಂದಿದೆ. ಇದು ಆ್ಯಕ್ಚುಲಿ ಲಿಮೋಸಿನ್ ಅಂತ ಕರೀತಾರೆ. ಸೊ ಲಿಮೋಸಿನ್ ಅಂತಂದರೆ ಬೇಸಿಕಲಿ ಉದ್ದ ಇರೋ ಕಾರ್ಗಳನ್ನೆಲ್ಲ ಲಿಮೋಸಿನ್ ಅಂತ ಕರೆಯಲ್ಲ. ಲಿಮೋಸಿನ್ ಅಂತಂದರೆ ಡ್ರೈವರ್ಗೂ ಮತ್ತು ಹಿಂದ್ಗಡೆ ಕೂತಿರ್ತಾರಲ್ಲ ಪ್ಯಾಸೆಂಜರ್ಗೂ ಒಂದು ಕಂಪಾರ್ಟ್ಮೆಂಟ್ ಇದ್ದರೆ ಅದಕ್ಕೆ ಲಿಮೋಸಿನ್ ಅಂತ ಕರೀತಾರೆ. ಆ್ಯಕ್ಚುಲಿ ಇಟ್ ಲುಕ್ಸ್ ಸೋ ಹೆವಿ ಗಾಯ್ಸ್. ಯಪ್ಪ ಮುಟ್ಟಂಗಿಲ್ಲ ಗುರು ಇವೆಲ್ಲ. ಇದು ನೋಡೋಕೆ ಮಾತ್ರ ತುಂಬ ಹೆವಿ ಕಾಣುತ್ತೆ. ಕಂಪ್ಲೀಟ್ಲಿ ಬ್ಲ್ಯಾಕಲ್ಲಿದೆ. ಹೌ ಬಿಗ್ ಇಟ್ ಈಸ್ ಬ್ರೋ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ. ಲಿಟ್ರಲಿ ಯು ಸಿ, ಈ ಕಡೆಯಿಂದ ಒಂದು ನೋಡಿ, ಲಿಟ್ರಲಿ ಎಷ್ಟು ಉದ್ದ ಇದೆ ಗೊತ್ತಾ ಈ ಕಾರಿದು. ಮುಂದ್ಗಡೆ ಇಂಜಿನ್ಗೆ ಎಷ್ಟು ಜಾಗ ಇದೆಯೋ ಸೇಮ್ ಡಿಕ್ಕಿ ಕೂಡ ಅಷ್ಟೇ ಜಾಗ ಇದೆ. ಸೊ ಬನ್ನಿ, ಹಂಗೆ ಶೋ ಓಪನ್ ದ ಡಿಕ್ಕಿ. ಈ ಡಿಕ್ಕಿ ಓಪನ್ ಮಾಡೋದು ಹೆಂಗೆ ಗೊತ್ತಾ? ಇದು ಕಾಣ್ತಿದೆಯಲ್ಲ ಅಲ್ಲಿ, ಇದು ಆ್ಯಕ್ಚುಲಿ ನಂಬರ್ ಪ್ಲೇಟ್ ಹೋಲ್ಡರು. ಈ ನಂಬರ್ ಪ್ಲೇಟ್ ಹೋಲ್ಡರ್ನ ಹಿಂಗೆ ಬಗ್ಗಿಸ್ತಾರೆ, ಹಿಂಗೆ ಬೆಂಡ್ ಮಾಡಿಬಿಟ್ಟು, ಸಾರಿ ನಂಬರ್ ಪ್ಲೇಟ್ ಹೋಲ್ಡರ್ಗೆ ನೋಡಬೇಕು. ಓ ಮೈ ಗಾಡ್, ಈ ಕಾರ್ ಹೆಂಗ್ರು ಇಲ್ಲೇ ಮನ್ಕೋಬೋದು ಗುರು 3 ಜನ. ಲಿಟ್ರಲಿ 3 people ಕ್ಯಾನ್ ಸ್ಲೀಪ್ ಹಿಯರ್. ಅಷ್ಟು ದೊಡ್ಡ ಒಂದು ಡಿಕ್ಕಿ. ಸೊ ಇಲ್ಲೆಲ್ಲ ಬೇಸಿಕಲಿ ಏನಂತಂದರೆ ಇಲ್ಲೆಲ್ಲ ಮೆಡಿಕಲ್ ಏಡ್ನ ಇಡ್ತಾರೆ ಯೂಶ್ವಲಿ. ಲೆಟ್ಸ್ ಗೋ ಇನ್ಸೈಡ್ ಗಾಯ್ಸ್. ಪ್ರೆಸಿಡೆಂಟ್ ಕಾರ್ ಒಳಗಡೆ ಕೂತ ಮೊದಲ ಕನ್ನಡಿಗ ಯಾರು? ತಾರೇಶ್ ಕುಮಾರ್. ಓ ಮೈ ಗಾಡ್, ತುಂಬ ಕೇರ್ಫುಲ್ ಆಗಿರಬೇಕು. ಬೈ ದ ವೇ, ಇದು ಆ್ಯಕ್ಚುಲಿ ಬುಲೆಟ್ ಪ್ರೂಫ್ ಅಲ್ಲ, ಆದರೂ ಕೂಡ ಈ ಡೋರ್ ತುಂಬ ಹೆವಿ ಇದೆ. ಇದ್ರ ಪ್ರೈಸ್ ಹೇಳಿದೆ ಮತ್ಬಿಟ್ಟೆ. ಇದರ ಬೆಲೆ ದುಬೈಲಿ ಈಗ 2.6 ಮಿಲಿಯನ್ ದಿರಾಮ್ಸ್ ಅಂತಂದರೆ ಇಂಡಿಯನ್ ರುಪೀಸಲ್ಲಿ ನಿಮಗೆ ಅರೌಂಡ್ ಒಂದು 5 ರಿಂದ 6 ಕೋಟಿ ರೂಪಾಯಿ ಆಗುತ್ತೆ. ಜಾಸ್ತಿ ಆಗುತ್ತೆ. 6 ಕೋಟಿ ರೂಪಾಯಿ ಆಗುತ್ತೆ. ಆ್ಯಂಡ್ ಇದು ಓಡಿರೋದು ಕೇವಲ 8,000 ಕಿಲೋಮೀಟರ್. ಉಯ್, ಏನು ಕ್ವಶನ್ ಇದೆ ಗೊತ್ತಾಗಿದೆ ಆ್ಯಕ್ಚುಲಿ. ಲಿಟ್ರಲಿ ಓ ಮೈ ಗಾಡ್, ಪ್ರೆಸಿಡೆಂಟ್ ಹಿಂದ್ಗಡೆ ಪುಟಿನ್ ಕೂರಿಸ್ಕೊಂಡು ನಾನು ಹಿಂಗೆ ಹೋಗ್ತಾ ಇದ್ರೆ ಹೆಂಗಿರುತ್ತಲ್ಲ, ಈ ಕಾರಲ್ಲಿ ಹೋಗ್ತಾ ಇದ್ರೆ ಸಾಗುರು ಪ್ರಪಂಚನೇ ನಿಮ್ಗೆ ನೋಡ್ಬಿಡುತ್ತೆ. ಆ್ಯಕ್ಚುಲಿ ಕಂಪ್ಲೀಟ್ ವುಡ್ಡಲ್ಲಿ ಮಾಡಿದ್ದಾರೆ. ಇದು 1993 ಮಾಡಲ್ ಅಲ್ವಾ, ಅಷ್ಟೊಂದು ಏನು ಸೊಫಿಸ್ಟಿಕೇಟೆಡ್ ಏನಲ್ಲ ಆ್ಯಕ್ಚುಲಿ ಇದು. ಆ್ಯಂಡ್ ಇದು ಆ್ಯಕ್ಚುಲಿ ಆಟೋಮೆಟಿಕ್. ಇದು ಒಳ್ಳೆ ಏರೋಪ್ಲೇನ್ ಥರ ಐತೆ ಗುರು. ಇದು ಲೆವರು ಆ್ಯಂಡ್ ಇದೆಲ್ಲ ಸ್ಟೋರೇಜು ನೋಡಿ. ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಕೂಡ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಮಾಡಿದ್ದಾರೆ. ಬಟ್ ನಂಗೆ ಸೀಟ್ಗಳು ಮಾತ್ರ ತುಂಬ ಇಷ್ಟ ಆಯಿತು ಗುರು. ಸೊ ಇಲ್ಲಿ ನಿಮಗೆ ರೇಡಿಯೋ ಎಲ್ಲ ಸೆಟಪ್ ಮಾಡ್ಕೊಳ್ಳೋಕ್ಕೆ. ರೇಡಿಯೋ ಮಾತ್ರ ಅಲ್ಲ ಗುರು, ಸೊ ಇದೆಲ್ಲ ರಷ್ಯಾದಲ್ಲಿ ಬರ್ಬಿಟ್ಟೈತೆ. ಐ ಥಿಂಕ್ ರೇಡಿಯೋ ಅಂತ ಅನ್ಕೊಳ್ತೀನಿ ಆ್ಯಕ್ಚುಲಿ. ಸೀಟ್ ಮಾತ್ರ ತುಂಬ ಒಂಥರ ಲಿಟ್ರಲಿ ಸೋ ಮಚ್ ಕುಷನ್ ಆಗಿದೆ ಸೀಟ್ ಮಾತ್ರ. ಆ್ಯಂಡ್ ಇಲ್ಲಿ ನೋಡ್ಬೋದು, ಅಲ್ಲೇ ಕೂರೋದು ರಷ್ಯನ್ ಪ್ರೆಸಿಡೆಂಟ್. ಇಲ್ಲಿರೋದೇ 2 ಸೀಟ್ ಆ್ಯಕ್ಚುಲಿ. ಹಿಂದ್ಗಡೆ 2 ಸೀಟು, ಮುಂದ್ಗಡೆ 2 ಸೀಟು, 4 ಸೀಟು. ಇಷ್ಟು ದೊಡ್ಡ ಕಾರ್ ಆದರೂ ಕೂಡ. ಸೊ ಅಲ್ಲಿ ಪ್ರೆಸಿಡೆಂಟ್ ಕೊಡ್ತಾರೆ, ಅಲ್ಲಿ ಪ್ರೆಸಿಡೆಂಟ್ PA ಕೊಡ್ತಾರೆ ಅಂತ ಕಾಣುತ್ತೆ. ಅಥವಾ ಯಾರು ವಿಸಿಟ್ ಮಾಡಿದ್ರೆ, ಬೇರೆ ದೇಶದಿಂದ ವಿಸಿಟ್ ಮಾಡಿದ್ರೆ, ಸೊ ಆ ಪ್ರೆಸಿಡೆಂಟ್ ಅಲ್ಲಿ ಕೂರ್ತಾರೆ, ರಷ್ಯನ್ ಪ್ರೆಸಿಡೆಂಟ್ ಅವರು ಅಲ್ಲಿ ಕೂರ್ತಾರೆ. ಆ್ಯಂಡ್ ಇಲ್ಲಿ ಕಾಣ್ತಿಲ್ಲ, ಇದೇ ಆ್ಯಕ್ಚುಲಿ ಕಂಪಾರ್ಟ್ಮೆಂಟ್. ಇದು ಆ್ಯಕ್ಚುಲಿ ಗ್ಲಾಸ್ ಕಂಪಾರ್ಟ್ಮೆಂಟು. ಸೊ ಬಟನ್ ಇದೆ ಎಲ್ಲೋ ಒಂದು ಕಡೆ, ಅದು ನಂಗೆ ಗೊತ್ತಿಲ್ಲ, ಇದು ಆನ್ ಆಗಿಲ್ಲ ಸದ್ಯಕ್ಕೆ. ಸೊ ಆ ಬಟನ್ ಮೇಲೆ ಹೋಗುತ್ತೆ. ಸೊ ನಿಮಗೆ ಪ್ರೈವಸಿ ಕೂಡ ಸಿಗುತ್ತೆ ನಿಮಗೆ. ಓ ಮೈ ಗಾಡ್, ದಿಸ್ ಈಸ್ ಕ್ರೇಜಿ ಕಾರ್ ಬಾಯ್ಸ್. ವಾವ್, ಇದೆಲ್ಲ ಹೆಂಗೆ ಓಪನ್ ಮಾಡೋದು? ಏನೋ ಮಾಡೋದು ಬೇಡಪ್ಪ, ತುಂಬ ಎಕ್ಸ್ಪೆನ್ಸಿವ್ ಕಾರ್ ಬೇರೆ ಇದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಏನು ಒಳ್ಳೆ ಯಪ್ಪ, ಒಳ್ಳೆ ಲಾರಿ ಇದ್ದಂಗೆ ಇದ್ಗುರು ಇದು. ಕ್ರೇಜಿ. ಸೊ ಇವಾಗ ಏನಾದರೂ ಇಂಡಿಯಾದವ್ರು ಪ್ರೆಸಿಡೆಂಟ್ ವಿಸಿಟ್ ಮಾಡಿದ್ರೆ ಇಲ್ಲಿ ಇಂಡಿಯಾ ಫ್ಲಾಗ್ ಹಾಕ್ತಾರೆ, ಇಲ್ಲಿ ರಷ್ಯಾ ಫ್ಲಾಗ್ ಹಾಕ್ತಾರೆ, ಆ ಥರ. ಇದೇನು ಬ್ರೋ? ಏನೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಲೈಟ್ ವೆಯ್ಟ್ ಅಂದರೆ ಆ ಮೆಕ್ಯಾನಿಸಮ್ ಅಷ್ಟೊಂದು ಚೆನ್ನಾಗಿದೆ ನೋಡಿ. ಯಾವುದೇ ರೀತಿಯಾದಷ್ಟು ನೀವು ಸ್ಟ್ಯಾಂಡ್ ಕೊಡೋಂಗಿಲ್ಲ, ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಚೆಕ್ ದ ಇಂಜಿನ್. ಇದು ಯಾವ ಇಂಜಿನ್ ಗುರು? ಇದು ಎಷ್ಟು ಇಂಜಿನ್? 1 2 3 4. ಓ, ಇಟ್ಸ್ V8 ಇಂಜಿನ್. ವಾವ್. ಇದು ಆ್ಯಕ್ಚುಲಿ ಓಡಿರೋದು 8,000 ಕಿಲೋಮೀಟರ್ ಅಷ್ಟೇ. ವಾವ್. ಹೌ ಡು ಯು ಫೀಲ್ ಮ್ಯಾನ್?
So good, man. ಫಸ್ಟ್ ಟೈಮ್ ಸೀಯಿಂಗ್ ರಷ್ಯನ್ ಪ್ರೆಸಿಡೆಂಟ್ ಕಾರ್. Yes. ಇದು ಆ್ಯಕ್ಚುಲ್ ಪ್ರೆಸಿಡೆಂಟ್ ಕಾರ್ ಅಂತ ಹೇಳೋಕ್ಕೆ ನನಗೆ ಇಟ್ರಲ್ಲಿ ಒಂಥರ ಶೇಕ್ ಆಗ್ತಿದೆ ನನಗೆ. ಪುತಿಂಗ್ ಇದು ನೋಡ್ಬಿಟ್ರೆ ಹೊಡೆದಾಕ್ ಬಿಡ್ತಂಗ್ರು ನನಗೆ. ಎಲ್ಲ ನಿಮಗೆ ಸಿಗೋದಿಲ್ಲಿ ಕ್ಲಾಸಿಕ್ ಕಾರ್ಗಳು, ಬಟ್ ಎಲ್ಲ ಕ್ಲಾಸಿಕ್ ಕಾರ್ಗಳಿಗೆ ಅಂತ ಚೆಕ್ ದಿಸ್ ಔಟ್. ದಿಸ್ ಈಸ್ 1972 ಫಾರ್ಡ್ ಮಸ್ಟ್ಯಾಂಗ್. ಕ್ರೇಜಿ ಲುಕಿಂಗ್ ಕಾರ್ ಗುರು ಇದು. ಇದು ಆ್ಯಕ್ಚುಲಿ ಮಾಡಿಫೈ ಮಾಡಿಸಿದ್ದಾರೆ. ಇದು ಆ್ಯಕ್ಚುಲಿ ಈ ಒಂದು ಶೋರೂಮ್ನ ಓನರ್ ಕಾರ್ ಆ್ಯಕ್ಚುಲಿ ಇದು. ವಾವ್, ಕಂಪ್ಲೀಟ್ ಮಾಡಿಫೈ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ದ ಗ್ರೌಂಡ್ ಕ್ಲಿಯರೆನ್ಸ್. ಸೊ ಯೂಶಲಿ ಇಷ್ಟಿರಲ್ಲ. ಸೊ ಐ ಥಿಂಕ್ ಇಟ್ ಬಿಕಾಸ್ ಆಫ್ ದ ಟೈರ್ ಆರ್ ದೇ ಮೇಡ್ ಅ ಸಸ್ಪೆನ್ಷನ್, ಐ ಡೋಂಟ್ ನೋ, ಬಟ್ ಇಟ್ ಲುಕ್ಸ್ ಸೋ ಅಗ್ರೆಸಿವ್ ಆ್ಯಕ್ಚುಲಿ. ಎಷ್ಟೊಂದು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ರು ನೋಡಿ. ಪೇಂಟ್ ನೋಡಿ, ಲುಕ್ ಅಟ್ ದಿಸ್ ಪೇಂಟ್ ಜಾಬ್. ಇಲ್ಲೇ ಪೆಟ್ರೋಲ್ ಹಾಕೋದು ನೀವು ಆ್ಯಕ್ಚುಲಿ. ಗಾಡಿ ಆನ್ ಮಾಡೋದು ಗೊತ್ತಾಗುತ್ತೆ. ಇದನ್ನ ಓಪನ್ ಮಾಡ್ಬಿಟ್ಟು ಹಿಂಗೆ ಕಾಣ್ತಿದೆಯಾ, ಇದನ್ನು ಓಪನ್ ಮಾಡಿ ಪೆಟ್ರೋಲ್ ಹಾಕೋದು ಆ್ಯಕ್ಚುಲಿ. ಇದು ಇವೆಲ್ಲ ಹಳೆ ಅಮೇರಿಕನ್ ಕಾರ್ಗಳು ಗುರು ಇವೆಲ್ಲ. ಇನ್ನು ನೋಡಿ, ಅಮೇರಿಕಾದ ನನ್ನ ಮಕ್ಕಳು ಆಗಲೇ ಎಂತೆಂಥ ಕಾರ್ ಓಡಿಸ್ತಾ ಇದ್ರು ಅವರು. ಆ್ಯಂಡ್ ಆಲ್ಸೋ ದ ಕ್ಲಾಸಿಕ್ ರೋಲ್ಸ್ ರಾಯ್ಸ್ ಅಲ್ಲ, ಇದು ಆ್ಯಕ್ಚುಲಿ ಬೆಂಟ್ಲಿ. ಬ್ರೋ, ಫ್ರಮ್ ದಿಸ್ ಆ್ಯಂಗಲ್ ಇಟ್ ಲುಕ್ ಲೈಕ್ ಅ ರೋಲ್ಸ್ ರಾಯ್ಸ್, ರೈಟ್? ಯಾ, ಬಟ್ ರೋಲ್ಸ್ ರಾಯ್ಸಲ್ಲೂ ಕೂಡ ನಿಮಗೆ ಐ ಡೋಂಟ್ ನೋ ಹೂ ಕ್ರಿಯೇಟೆಡ್. ಬೆಂಟ್ಲಿ ಫಸ್ಟು ಈ ಥರ ಲೋಗೋ ಮಾಡೋಕ್ಕೆ ಶುರು ಮಾಡ್ತಾ, ರೋಲ್ಸ್ ರಾಯ್ಸ್ ಮಾಡ್ತಾ ಗೊತ್ತಿಲ್ಲ ನನಗೆ. ಸೊ ಇದು ಬೆಂಟ್ಲಿ ಲೋಗೋ ನೋಡಿದ್ದೀರಾ? ಬೆಂಟ್ಲಿ ಲೋಗೋ ನೋಡ್ಕೊಂಬಿಡಿ. ಈ ಬಿಗೆ ವಿಂಗ್ ಕೊಟ್ಬಿಟ್ಟಿದ್ದಾರೆ, ಬಟ್ ಲಿಟ್ರಲಿ ಈ ಕಡೆಯಿಂದ ನೋಡಿದ್ರೆ ಇಟ್ ಲುಕ್ ಲೈಕ್ ರೋಲ್ಸ್ ರಾಯ್ಸ್. ಯಾಕಂದರೆ ಫ್ರಂಟ್ ಕೂಡ ನಿಮಗೆ ಸೇಮ್ ರೋಲ್ಸ್ ರಾಯ್ಸು ಹಿಂಗೆ ಬರುತ್ತೆ ಫ್ರಂಟ್ ನಿಮಗೆ, ಹಳೆ ಕ್ಲಾಸಿಕ್ ರೋಲ್ಸ್ ರಾಯ್ಸ್ಗಳದ್ದು. ಆ್ಯಂಡ್ ಚೆಕ್ ದಿಸ್ ಔಟ್. ಇದು ದ ಅಬಾರ್ತ್. ಬ್ರೋ, ವಾಟ್ ಈಸ್ ದ ಮಾಡೆಲ್ ಆಫ್ ದಿಸ್ ಕಾರ್? 74. 74 ಮಾಡಲ್ಲ ಗುರು ಇದು. 1974. What? ಯಾ, ಸೊ ಟೈನಿ, ಬಟ್ ಐ ಆಮ್ ಹ್ಯಾಪಿ ಇಟ್ಸ್ ಎ ಪೆಟ್ರೋಲ್ ಇಂಜಿನ್. 1974 ಪೆಟ್ರೋಲ್ ಇಂಜಿನ್ ಕಾರ್ಗಳು ಹೆಂಗಿತ್ತು ಅಪ್ಪ, ಐ ಡೋಂಟ್ ಟಚ್. Create a worth. Bro, let me sit inside, bro. Let me sit inside the smallest car. The smallest car in the world. ಅವಾಗ 1970. And actually ಇದು ರೈಟ್ ಹ್ಯಾಂಡ್ ಡ್ರೈವ್ ಇದು. Crazy. Manual transmission. Oh, look at this car, bro. So tiny. ಎಷ್ಟು ಸಿಗ್ತಿದೆ ಗುರು ಇದು. Actually manual, bro, ಇದು. I think this car suits you, bro. Really? Yeah. Should I buy this? Bro, how much is this, bro? 120,000. 20 ಲಕ್ಷ ಈ ಕಾರ್ಗೆ. ಏರ್ ಬ್ಯಾಗ್ ಸೇ ಕಾಯ್, ಏರ್ ಬ್ಯಾಗ್ ಕಾಯ್. ಓ ಇಲ್ಲ, ಏರ್ ಬ್ಯಾಗ್ ತು ನೈ ಯಾರ್. ಟಾಪ್ ಸ್ಪೀಡ್ ಬಂದು 130 ಕಿಲೋಮೀಟರ್ಸ್. ಓ ಮೈ ಗಾಡ್, ಇದೊಂಥರ ಕ್ರೇಜಿ ಕಾರ್ ಗುರು. ಈ ಥರ ಕಾರಲ್ಲಿ ನಾನು ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಗೊತ್ತಿರೋದು ನಾನು ಈ ಥರ ಕಾರಲ್ಲಿ. ಆ್ಯಂಡ್ ಇದು ಕೂಡ ಬೆಂಟ್ಲಿ. ಐ ಡೋಂಟ್ ನೋ ವಿಚ್ ಬೆಂಟ್ಲಿ ಇಟ್ ಈಸ್. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಾರ್ ಬ್ರೋ? ಸೊ ಬೇಸಿಕಲಿ ಕಾಂಟಿನೆಂಟಲ್ GT ಕೂಡ 2 ಡೋರ್ಸ್ ತಾನೆ. ಚೆಕ್ ದಿಸ್ ಡೋರ್ ಹ್ಯಾಂಡಲ್, ದ ವೇ ಇಟ್ ಈಸ್. ವಾಟ್ ಇಸ್ ದ ಇಯರ್ ಬ್ರೋ? 97. ಇದು 1 ಕೋಟಿ ರೂಪಾಯಿ ಅವೆಲ್ಲ. ಓಕೆ, ಚೆಕ್ ದಿಸ್ ಔಟ್. ಇದು ಆ್ಯಕ್ಚುಲಿ BMW 830 Ci, ಒನ್ ಆಫ್ ದ ಮೋಸ್ಟ್ ಫೇಮಸ್ BMW V12 ಇಂಜಿನ್, 12 ಸಿಲಿಂಡರ್ ಗುರು. ಓ ಮೈ ಗಾಡ್. ಮುಂಚೆ ಆ್ಯಕ್ಚುಲಿ ಈ ಥರ ಇಂಥ ಗಾಡಿಗಳಲ್ಲಿ ಈ ಥರ ಫೋನ್ ಕೂಡ ಬರ್ತಿತ್ತು ನಿಮಗೆ. ಫೋನ್ ಡಯಲ್ ಮಾಡ್ಬಿಟ್ಟು ಹಿಂಗೆ, ಹಲೋ ಹೆಂಗಿದೆ ಡಾರ್ಲಿಂಗ್ ಅಂತ ಮಾತಾಡ್ಕೊಂಡು ಹೋದಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ದಿಸ್ ಇಸ್ ದ ಫೋನ್ ಹೋಲ್ಡರ್. ಇದು ಆ್ಯಕ್ಚುಲಿ ಫೋನ್ ಹೋಲ್ಡರ್. ಇದು ಗೊತ್ತಿತ್ತ ನಿಮಗೆ ಈ ಕಾರ್ ಬಗ್ಗೆ? Subscribe ಮಾಡಿ. Oh, that is a great thing, bro. I mean, that is a crazy thing, right? Yes. Have you ever seen Russian president car? Never. It's the first time in my life. Only in Dubai, guys. Only in Dubai. This is crazy, bro. ಇಲ್ಲಿ ನೋಡಿ, ಇಲ್ಲಿ ಅಣ್ಣ ವಾಶ್ ಮಾಡ್ತಾನೆ. Bro, can I wash? Okay, go. I know, bro. Nice job. I love this job. This guy saying दुबई स्कूल. जॉब चाहिए मेरे को. क्या जॉब देंगे? क्या कौन सा जॉब तुम करेगा? नहीं, कम नहीं इधर. Give me a job, bro. आप मैं जो क्या बोले. बोल रहे? मैं क्या बोला आपको? क्या बोला? कौन सा जॉब करेंगे? हाँ, सब जॉब करूँगा. नहीं है इधर कोई जॉब. नहीं है, वॉशिंग करूँगा. तुम उधर क्या तंग करने के लिए आया? Calm down, bro. Come on. उधर जाओ. Calm down. क्या तुमको मैं क्या बोला? मैं calm down बोला. Okay, guys, calm down. Come on. Bro, you got scared? ಶಿಷ್ಯ ಫುಲ್ಲು ಆ್ಯಂಗ್ರಿ ಆಗ್ಬಿಟ್ಟೆ ನನ್ನ ಮೇಲೆ, ಬಟ್ ಇಟ್ಸ್ ಓಕೆ. ಓಕೆ, ವಿ ಹ್ಯಾವ್ ಅ ಹಮರ್ EV ಪಿಕಪ್, ಬಟ್ ಯಾ ವಿ ಹ್ಯಾವ್ ಮೇಡ್ ಅ ವಿಡಿಯೋ ಆನ್ ದಿಸ್ ಕಾರ್. ಯು ಕ್ಯಾನ್ ಸಿ ಇಟ್ಸ್ ಚಾರ್ಜಿಂಗ್. ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಚಾರ್ಜ್ ಹಾಕೋರೆ. ಇದು ಆ್ಯಕ್ಚುಲಿ ದಿಸ್ ಇಸ್ ದ ಚಾರ್ಜಿಂಗ್ ಪ್ಲಗ್, ಚಾರ್ಜಿಂಗ್ ಥಿಂಗ್ ವಾಟ್ ಎವರ್. ಇದು ಆ್ಯಕ್ಚುಲಿ 7 hours ಬೇಕು ಇದು ಚಾರ್ಜ್ ಆಗೋಕ್ಕೆ ಕಂಪ್ಲೀಟಾಗಿ. ಆ್ಯಂಡ್ 7 ಚಾರ್ಜ್ ಆದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಕಾನಮಿಲಿ ಹೋಯ್ತು ಅಂತಂದರೆ ಯು ಕ್ಯಾನ್ ಡ್ರೈವ್ ಅಪ್ ಟು 1000 ಕಿಲೋಮೀಟರ್ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಥಿಂಕ್ ಪೀಪಲ್ ಆರ್ ಗೋನ್ ಡ್ರೈವ್ ವೆರಿ ಸ್ಲೋಲಿ ಬ್ರೋ ಇನ್ ದಿಸ್ ಕೈಂಡ್ ಆಫ್ ಕಾರ್.
they're gonna really push their, push the regulation, and it's gonna, drink. It's not drink. It's gonna consume more battery. I love the sunset in Dubai, bro. It's so beautiful. See that? See the sunset, bro. So nice. Anyways, guys, ಇವತ್ತಿನ ಈ ವಿಡಿಯೋ ಇಷ್ಟೇ. ಸೊ ನೋಡಿದ್ರಲ್ಲ ಯಾವ್ಯಾವ ಥರ ಕಾರ್ಗಳು ಯಾವ್ಯಾವ ಥರ ಇದಾವೆ ಇಲ್ಲಿ. ಸೊ ನೋಡಿದ್ರಲ್ಲ ಈ ಥರ ಪ್ರೆಸಿಡೆಂಟ್ ಕಾರ್ಗಳು, ಓಲ್ಡ್ ಮಸ್ಟ್ಯಾಂಗ್ ಕಾರ್ಗಳು ನೋಡಿರ್ಲಿಕ್ಕಿಲ್ಲ. ಈ ಥರ ವಿಡಿಯೋಸ್ಗಳು ನೋಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾವು 1 ಮಿಲಿಯನ್ಗೆ ತುಂಬ ಕ್ಲೋಸ್ ಇದ್ದೀವಿ. ಜಸ್ಟ್ 850K ಏನೋ ಬೇಕಷ್ಟೇ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.